ಇಲ್ಲ. ಆದರೆ ಬೆಂಗಳೂರಿನಲ್ಲಿ ಏನಂತಂದರೆ ಆಟೋ ಕ್ಯಾಬ್ಗಳಾಗಿರಬಹುದು, BMTC ಬಸ್ಸುಗಳಾಗಿರಬಹುದು, ಇವೆಲ್ಲವೂ ಕೂಡ ಈಗ ಟ್ರೆಂಡ್ ಚೇಂಜ್ ಆಗ್ತಾ ಇದೆಯಲ್ಲ. ಸೊ ಈಗ ಕ್ಯಾಬ್ ಮತ್ತು ಈಗಾಗಲೇ ಓಲಾ ಊಬರ್ಗಳಾಗಿರಬಹುದಲ್ಲ, ಇದ್ರ ಬಗ್ಗೆ ನಾವು ಅಂದರೆ ಜನ ಎಲ್ಲ ಅವಕ್ಕೆ ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಓಲಾ ಊಬರ್ಗಳು ಬಂದ್ ಆಗ್ತಾವ ಬೆಂಗಳೂರಲ್ಲಿ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಬೆಂಗಳೂರಿನ ನಿವಾಸಿಗಳು ಅತಿ ಹೆಚ್ಚಾಗಿ ನೆಚ್ಚಿಕೊಂಡಿರುವಂತಹ ಮತ್ತು ಒಂದು ಅರ್ಥದಲ್ಲಿ ಅಲ್ಲಿನ ಜನರು ಅಂದರೆ ಜನರ ಜೀವನವೇ ಅಂದರೆ ಜೀವನದ ಭಾಗವೇ ಆಗಿರುವಂತಹ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಸೇವೆ ನಿರ್ಬಂಧ ವಿಧಿಸದಂತೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶಿಸುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಊಬರ್ ಇಂಡಿಯಾ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ರೋಪೇಸ್ ಟ್ರಾನ್ಸ್ಫಾರ್ಮೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ANI ಟೆಕ್ನಾಲಜಿಸ್ಟ್ ಪ್ರೈವೇಟ್ ಲಿಮಿಟೆಡ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಧೀಶರಾಗಿರುವಂತಹ BM ಶ್ಯಾಮ್ ಪ್ರಸಾದ್ ಅವರು ಏಕಸದಸ್ಯ ಪೀಠ ಆದೇಶ ಹೊರಡಿಸಿದ್ದಾರೆ. ಅಂದರೆ ಏನಂತಂದರೆ, ನ್ಯಾಯಾಧೀಶರ ಆದೇಶದಲ್ಲಿ ಇನ್ನು 6 ವಾರದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿರ್ಬಂಧಿಸಬೇಕು ಅಂತ ಉಲ್ಲೇಖಿಸಿದ್ದಾರೆ. ರಾಜ್ಯ ಸರ್ಕಾರ ನಿಯಮ ಮತ್ತು ನಿಬಂಧನೆಗಳನ್ನು ರೂಪಿಸುವವರೆಗೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ಮುಂದುವರಿಸುವಂತಿಲ್ಲ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಈ ವೈಟ್ ನಂಬರ್ ಮತ್ತು ಹೊಂದಿರದ ಬಾಡಿಗೆ ಅಂದರೆ ವೈಟ್ ನಂಬರ್ ಅಂದರೆ ಈಗ ಕೆಲವೊಂದಿಷ್ಟು ಮಾನದಂಡಗಳಿದ್ದಾವೆ. ನಾವು ಬಾಡಿಗೆ ಮಾಡಬೇಕು ಅಂತಂದರೆ, ಕಮರ್ಷಿಯಲ್ ಆಗಿ ನಾವು ಬಾಡಿಗೆ ಮಾಡಬೇಕು ಅಂತಂದರೆ ವೈಟ್ ನಂಬರ್ ಆಗಿರಬಹುದು ಅಥವಾ ಯೆಲ್ಲೋ ನಂಬರ್ ನಾವು ಕಮರ್ಷಿಯಲ್ ನಂಬರ್ ಪ್ಲೇಟ್ಗಳನ್ನು ತೊಗೊಳ್ಬೇಕು. ಆದರೆ ಓಲಾ ಊಬರ್ ಕೆಲವೊಂದಿಷ್ಟು ಬೈಕ್ ಟ್ಯಾಕ್ಸಿಗಳೇನು ಮಾಡ್ತಿದ್ದಾವೆ ಅಂತಂದರೆ ವೈಟ್ ಬೋರ್ಡನ್ನು ಹಾಕ್ಕೊಂಡು ಬಾಡಿಗೆ ಮಾಡ್ತಿದ್ದಾರೆ. ಸೊ ಇದು ಕಾನೂನು ಬಾಹಿರ ಅಂತ ಕೋರ್ಟ್ ಹೇಳಿದೆ. 1988ರ ಮೋಟಾರು ವಾಹನ ಕಾಯ್ದೆಯ ಸೆಕ್ಷನ್ 93 ಮತ್ತು ಅದರ ಅಡಿಯಲ್ಲಿರುವಂತಹ ನಿಯಮಗಳ ಅಡಿಯಲ್ಲಿ ರಾಜ್ಯ ಸರ್ಕಾರವು ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ತಿಳಿಸದ ಹೊರತು ಅರ್ಜಿದಾರರು ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ನೀಡುವ ಸಂಗ್ರಹಗಾರರಿಗೆ ಮತ್ತು ಕಾರ್ಯನಿರ್ವಹಿಸುವ ಸಾಧ್ಯತೆ ಇಲ್ಲ ಮತ್ತು ಕರ್ನಾಟಕ ಮೋಟಾರು ವಾಹನ ನಿಯಮಗಳ ಪ್ರಕಾರ ಬಿಳಿ ನಂಬರ್ ಪ್ಲೇಟ್ಗಳನ್ನು ಹೊಂದಿರುವ ದ್ವಿಚಕ್ರ ವಾಹನಗಳು ವಾಣಿಜ್ಯ ಕಾರ್ಯಾಚರಣೆಯನ್ನು ನಡೆಸುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. ಈಗಾಗಲೇ ಏನಂತಂದರೆ ಕೆಲವೊಂದಿಷ್ಟು ಓಲಾ ಊಬರ್ ಕಂಪನಿಗಳು ಏನು ಮಾಡೋದು ಅಂತಂದರೆ, ನಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ವು, ನಮಗೆ ಓಡಾಡೋದಕ್ಕೆ ಅಥವಾ ಈ ಕಾರ್ಯನಿರ್ವಹಿಸೋದಕ್ಕೆ ಅನುಮತಿ ಕೋರಿ ಅಂತ ಹೇಳಿದರು. ಆದರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಏನು ಮಾಡುತ್ತಂತಂದರೆ, ಇಲ್ಲ, ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಹಾಕಬೇಕು, ಮಾನದಂಡಗಳನ್ನು ಕೊಡಬೇಕು, ಮಾರ್ಗಸೂಚಿಗಳನ್ನು ಕೊಡಬೇಕು. ಅದಾದ ನಂತರವೇ ನೀವು ಓಲಾ ಊಬರ್ಗಳನ್ನು ಟ್ಯಾಕ್ಸಿಗಳನ್ನು ನೀವು ಓಡಾಡೋದಕ್ಕೆ ಬಿಡಬೇಕು. ಇನ್ನು ಮುಂದಿನ 6 ವಾರಗಳಲ್ಲಿ ಟ್ಯಾಕ್ಸಿಗಳು ಬಂದ್ ಆಗಬೇಕು. ಇಲ್ಲ ಅಂತಂದರೆ ಹೈಕೋರ್ಟ್ನಿಂದ ತಡೆಯಾಜ್ಞೆ ಅಂದರೆ ಹೈಕೋರ್ಟ್ನಿಂದ ಕೆಲವೊಂದಿಷ್ಟು ಮಾನದಂಡಗಳು ಅಥವಾ ಹೆಚ್ಚಿನ ಪ್ರಕರಣ ಅಂದರೆ ವಿಚಾರಣೆಯನ್ನು ನಡೆಸಿ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅನ್ನೋದರ ಮೂಲಕ ಹೈಕೋರ್ಟ್ ಓಲಾ ಊಬರ್ಗಳಿಗೆ ಶಾಕ್ ಕೊಟ್ಟಿದೆ.